ರಾಜ್ ನ್ಯೂಸ್ನ ಡಿಜಿಟಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಸವರಾಜ್ ಹುಗಾರ್. ಎಲ್ಲಿ ನೋಡಿದ್ರು ಅಲ್ಲಿ ಮೂಡ 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 ಅನ್ನುವಂತಹ ಶಬ್ದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಕೇಳಿ ಬಂದಿರತಕ್ಕಂಥ ಈ ಮೂಡ ಹಗರಣ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಏನ್ ಮೂಡ ಇದು? ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಪ್ರಕರಣ ಏನಿದೆ, ಇದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಲ್ಲಿ ಏನು ನಿವೇಶನಗಳ ಸಂಬಂಧಪಟ್ಟಂತ ವಿಚಾರವಾಗಿ ಇದೊಂದು ದೊಡ್ಡ ಪ್ರಕರಣವಾಗಿ ಪರಿಣಮಿಸಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರು ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದಕ್ಕೆ ನೀವು ವಿವರಣೆ ಕೊಡಬೇಕು, ಹೀಗೆ ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ, ನೀವು ಒಂದು ವಿವರಣೆ ಕೊಡಬೇಕು ಅನ್ನುವಂತ ಕೇಳಿದೆ. ಅದನ್ನ ಸಚಿವ ಸಂಪುಟ ಸಭೆಯಲ್ಲಿ ಇದು ನೋಟಿಸ್ ಅನ್ನುವಂಥದ್ದು ಸರಿಯಾದ ನಡೆಯಲ್ಲ, ಇದು ಅಕ್ರಮವಾಗಿ ಯಾವುದೇ ರೀತಿ ಅಲ್ಲ, ಇದು ಏನು ನ್ಯಾಯಬದ್ಧವಾಗಿ ನಿವೇಶನವನ್ನ ತೆಗೆದುಕೊಂಡಿದ್ದಾರೆ. ಅವರ ಒಂದು ಭೂಮಿಯನ್ನ ಕಳೆದುಕೊಂಡಂತ ಸಂದರ್ಭದಲ್ಲಿ ಮೈಸೂರು ಪ್ರಾಧಿಕಾರಕ್ಕೆ ಒಂದು ಅವರು ಪತ್ರವನ್ನ ಬರೆದಿದ್ರು. ಅದಾದ ಬಳಿಕ ಅವರು ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ. ಇದೇ ರೀತಿ ಬಿಜೆಪಿ ಮತ್ತು JDS ನ ಹಲವು ನಾಯಕರಿಗೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲೇನು ತಪ್ಪು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಒಂದು ದೂರು ಏನು ರಾಜ್ಯಪಾಲರಿಗೆ ದೂರು ಕೊಟ್ಟಂತಹ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಅಬ್ರಾಹಂ ಅವರ ಒಂದು ಆರೋಪ ಏನಿದೆ, ಈ ಆರೋಪದ ಅಡಿಯಲ್ಲಿ ರಾಜ್ಯಪಾಲರು ಒಂದು ನೋಟಿಸ್ ಅನ್ನ ಅಂದ್ರೆ ವಿವರಣೆ ಕೊಡಿ, ನಿಮ್ಮ ಮೇಲೆ ಇಂಥದ್ದೊಂದು ದೊಡ್ಡ ಆರೋಪ ಬಂದಿದೆ, ಇದಕ್ಕೆ ವಿವರಣೆ ಕೊಡಿ ಅನ್ನುವಂಥದ್ದು ಕೇಳಿದಂತ ಸಂದರ್ಭದಲ್ಲಿ ಅದನ್ನ ಇಡೀ ರಾಜ್ಯ ಸಚಿವ ಸಂಪುಟ ಏನಿದೆ ಇದು ಖಂಡನೀಯ, ಇದು ರಾಜಕೀಯ ಪ್ರೇರೇಪಿತವಾಗಿರ್ತಕ್ಕಂಥದ್ದು, ಇದರಲ್ಲಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಆರೋಪ ಮಾಡಿದ್ದಾರೆ. ಪ್ರಮುಖವಾಗಿ ಅಬ್ರಾಹಂ ಅವರು ಹೇಳುವಂತಹ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಏನಂತಂದ್ರೆ, ಏನು ದೇವರಾಜ್ ಅವರಿಂದ ಇವರು ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಏನ್ ಹೇಳ್ತಾರೆ, ಅಲ್ಲಿ ಭೂಮಿನೇ ಇರಲಿಲ್ಲ, ಭೂಮಿ ಹೇಗೆ ಖರೀದಿ ಮಾಡ್ತಾರೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿರುವಂತದ್ದು. ಒಂದ್ ಕಡೆ ಭೂಮಿ ಇಲ್ಲ, ಆ ಭೂಮಿ ಇಲ್ಲದೆ ಇರ್ತಕ್ಕಂಥದ್ದನ್ನ ಯಾರು ಸಿಎಂ ಸಿದ್ದರಾಮಯ್ಯ ಅವರ ಬಾಮೈದವರು ಅದನ್ನ ಜಮೀನನ್ನ ಖರೀದಿ ಮಾಡ್ತಾರೆ, ಅದನ್ನ ಸಿದ್ದರಾಮಯ್ಯ ಅವರ ಒಂದು ಪತ್ನಿಗೆ ಅರಿಶಿನ ಕುಂಕುಮ ಅಂತಕ್ಕಂಥ ದಾನದ ರೂಪದಲ್ಲಿ ಕೊಡ್ತಾರೆ. ಅದಾದ ಬಳಿಕ ಮೈಸೂರು ಪ್ರಾಧಿಕಾರದಿಂದ ಇದನ್ನ ನಮಗೆ ಈ ಭೂಮಿ ಹೋಗಿದೆ, ಮೈಸೂರು ಏನು ಮೂಡದವರು ತೆಗೆದುಕೊಂಡಿದ್ದಾರೆ, ಇದನ್ನ ನಮಗೆ ಬದಲಿ ನಿವೇಶನ ಕೊಡಿ ಅನ್ನುವಂಥದ್ದನ್ನ ಪತ್ರ ಬರೀತಾರೆ. ಅದಾಗಿ ಕೂಡ ಅವರು ಅದರಂತೆ ಬದಲಿ ನಿವೇಶನ ಕೊಡ್ತಾರೆ ಅನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಮೂಡಿರುವಂತದ್ದು, ಅಲ್ಲಿ ಭೂಮಿನೇ ಅಂದ್ರೆ ಅವರು ಭೂಮಿನೇ ಇರಲಿಲ್ಲ, ಮೈಸೂರು ಏನು ಮೂಡದವರು ಅದನ್ನು ತೆಗೆದುಕೊಂಡಿದ್ರು, ನಿವೇಶನ ಮಾಡಿದ್ರು, ಅದಾಗೂ ಕೂಡ ಇವರು ಪ್ರತಿಷ್ಠಿತ ಬಡಾವಣೆಯಲ್ಲಿ ಯಾವ ರೀತಿಯಾಗಿ ತೆಗೆದುಕೊಂಡ್ರು ಅನ್ನುವಂಥದ್ದನ್ನ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಹಾಗಾಗಿ ಈ ಒಂದು ಪ್ರಶ್ನೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅವರ ಒಂದು ಅಧಿಕಾರವನ್ನ ಪ್ರಭಾವವನ್ನ ಬೆಳೆಸಿ ಈ ಒಂದು ಮೂಡಾದಲ್ಲಿ ಸೈಟ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ. ಹಾಗಾಗಿ ಆ ಆರೋಪ ಸಂಬಂಧಪಟ್ಟಂತ ಇಡೀ ಸರ್ಕಾರವೇ ಒಂದ್ ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದೆ. ಆದ್ರೆ ಒಂದ್ ಕಡೆ ರಾಜ್ಯಪಾಲರು ಇದನ್ನ ಈ ವಿವರಣೆಯನ್ನು ಕೇಳಿದ್ದಾರೆ. ಆ ವಿವರಣೆಯನ್ನ ಈಗ ರಾಜ್ಯ ಸರ್ಕಾರ ಅದನ್ನ ಕೊಡುವಂತ ಸಾಕಷ್ಟು ಸಿದ್ಧತೆ ನಡೆಸ್ತಾ ಇದೆ. ಒಂದ್ ಕಡೆ ಈಗಾಗಲೇ ಸಂಪುಟದಲ್ಲಿ ಏನು ಒಂದು ನಿರ್ಣಯ ಕೈಗೊಂಡಿದ್ದಾರೆ, ಇದು ನೋಟಿಸ್ ಸರಿಯಲ್ಲ ಅನ್ನುವಂಥದ್ದು, ಅದನ್ನ ರಾಜ್ಯಪಾಲರಿಗೆ ತಲುಪಿಸ್ತಾರೆ. ಆದ್ರೆ ರಾಜ್ಯಪಾಲರು ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಅವರ ವಿವರಣೆ ಸರಿ ಇದೆ ಅವರು ಅನ್ನುವಂತ ಮಾತನ್ನ ಹೇಳ್ತಾರ, ಅಥವಾ ಇಲ್ಲ ಇದು ಅನ್ನುವಂತ ಶೋಕ ಏನು ಒಂದ್ ಕಡೆ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಅದಾಗೂ ಕೊಟ್ರೆ ಕಾನೂನು ಹೋರಾಟವನ್ನ ಮಾಡ್ಲಿಕ್ಕೂ ಕೂಡ ರಾಜ್ಯ ಸರ್ಕಾರ ಸಿದ್ಧವಾಗಿದೆ. ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಸಿದ್ಧತೆ ನಡೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಒಂದು ಏನು ನ್ಯಾಯಾಂಗದ ರೀತಿಯಲ್ಲಿ ಯಾವ ರೀತಿಯಾಗಿ ಹೋಗಬೇಕು, ಕಾನೂನು ಅಡಿಯಲ್ಲಿ ಯಾವ ರೀತಿಯಾಗಿ ಹೋಗಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಮಗ್ರವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಮುಂದಿನ ಕಾನೂನು ಹೋರಾಟವನ್ನು ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇಡೀ ಸರ್ಕಾರ ನಿಲ್ಲುತ್ತಾ, ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಇವರ ಒಂದು ನಡೆಯಲ್ಲಿ ಅವರು ಕೂಡ ಒಂದ್ ಕಡೆಯಲ್ಲಿ ಬೆಂಬಲ ಕೊಡ್ತಾರಾ ಅನ್ನುವಂಥದ್ದು ಕುತೂಹಲ ಆಗಿರುವಂಥದ್ದು. ಒಂದ್ ಕಡೆ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ, ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ. ಆದ್ರೆ ಖಂಡಿತವಾಗ್ಲೂ ಕೂಡ ಅಂದ್ರೆ ರಾಜೀನಾಮೆ ಅವರು ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡ್ಬೇಕಂತ ಅನ್ನುವಂತನೂ ಇಲ್ಲ, ಅದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಂತ ವಿಚಾರ. ಯಾಕಂತಂದ್ರೆ ಅದಿನ್ನೂ ಆರೋಪ ಆಗಿರುವಂತದ್ದು. ಅದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನುವಂತ ಮಾತು ಕೂಡ ಈಗ ಸಮಂಜಸವಲ್ಲ ಅನ್ನುವಂಥದ್ದು ಕೂಡ ಇರುವಂತ ಮಾತು. ಹಾಗಾಗಿ ಇದರಲ್ಲಿ ಯಾವ ರೀತಿಯಾಗಿ ಅದನ್ನ ಈ ಪ್ರಕರಣವನ್ನ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾರೆ, ಅದನ್ನ ರಾಜ್ಯಪಾಲರು ನಿರ್ಣಯ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದಷ್ಟೇ ನೋಡಬೇಕಾಗಿದೆ.